ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ಮುದ್ದು ಸೊಸೆ ಎಪಿಸೋಡು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡಲ್ಲಿ ಶಿವರಾಮೇಗೌಡರು ಚೆಲುವಾಗೆ ಚೆನ್ನಾಗಿ ಬೈತಾ ಇದ್ದಾರೆ. ನಾನು ಏನಪ್ಪ ಮಾಡಲಿ, ಇಂಥ ನನ್ನ ಮಕ್ಕಳು ಯೋಗ್ಯತೆ ಮೀರಿ ನಾನು ಸಂಬಂಧ ಮಾಡಿದ್ದಕ್ಕೆ ಇದನ್ನೆಲ್ಲ ಅನುಭವಿಸ್ಬೇಕು. ನನ್ನ ರಾಜಕೀಯ ಜೀವನದಲ್ಲಿ ನಾನು ಒಂದು ಕಪ್ಪು ಚುಕ್ಕಿನೂ ಬರ್ದಂಗೆ ಬದುಕಿದ್ದೀನಿ. ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅಂತ ನಾನು ರಾಜಕೀಯಕ್ಕೆ ಬಂದವನು. ಅಂಥದ್ರಲ್ಲಿ ಇವನು ನನ್ನ ಮೇಲೆ ದುಡ್ಡಿನ ಅಪವಾದ ಹೊರಿಸ್ತಾ ಇದ್ದಾನೆ ಅಂತಂದರೆ ನಾನು ಏನು ಮಾಡಲಿ? ಯೋಗ್ಯತೆ ಮಾಡಿ ಸಂಬಂಧಕ್ಕೋಸ್ಕರ ನನ್ನ ಮೇಲೇನಾದ್ರೂ ಸುಮ್ಮನೆ ಅಪವಾದ ಬಂತು, ಈ ಕಳಂಕ ಬಂತು ಅಂದರೆ ನಾನು ಮಾತ್ರ ಬದುಕಿರಲ್ಲಪ್ಪ ಭದ್ರ ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ಲ ಶಾಕ್ ಆಗ್ತಾರೆ. ಅವ್ರ ವೈಫ್ ಹೇಳ್ತಾ ಇದ್ದಾರೆ, ಮೋಹನ, ರೀ ಬಿಡ್ತು ಅನ್ರಿ, ಯಾಕ್ರಿ ಹಂಗೆ ಮಾತಾಡ್ತಾ ಇದ್ದೀರಾ? ಗೋವಿಂದ ಹೇಳಿಲ್ವಾ, ಕೈಯೋ ಕಾಲೋ ಹಿಡ್ದು ಆ ಜನಗಳದ್ದು ನಾವು ಎಲ್ಲ ಬಗೆಹರಿಸ್ಕೊಳ್ಳೋಣ, ಅದಕ್ಕೆ ಸಾಯೋ ಮಾತು ಯಾಕ್ರಿ ಆಡ್ತೀರಾ ನೀವು ಅಂತ ಅವಳು ಹೇಳ್ತಾ ಇದ್ದಾಳೆ. ಅದೇ ಸಮಯಕ್ಕೆ ವಿದ್ಯೆ ಕೂಡ ಆಚೆ ಬರ್ತಾಳೆ. ಅವ್ರ ಮನೆ ಅಂತ ಹೇಳಿ ಅವ್ರ ಮನೆ ಶಿವರಾಮೇಗೌಡರು ಮನೆ ಪೊಲೀಸ್ ಬಂದು ಹೇಳ್ತಾ ಇದ್ದಾರೆ, ಗೌಡ್ರೆ ಹಿಂಗೆ ಆಚೆ ಕಡೆ ನಿಮ್ಮ ಸೊಸೆ ವಿದ್ಯಾ ಅವ್ರು ಬಂದಿದ್ದಾರೆ, ಬನ್ನಿ ಒಳಗಡೆ ಅಂದರೆ ಅವ್ರು ಬರ್ತಾ ಇಲ್ಲ, ನಮ್ಮ ಮಾವನವ್ರನ್ನ ಕರೀರಿ, ಆಚೆ ನಾನು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸರಿ ಅಂದ್ಬಿಟ್ಟು ಭದ್ರಾಗೆ ಕೋಪ ಬಂದ್ಬಿಡುತ್ತೆ. ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ನಮ್ಮನ್ನು ಅಟ್ಟಿ ಎತ್ತಕ್ಕೆ ಬರೋಕ್ಕೆ ನಾಚಿಕೆ ಆಗಲ್ವಾ ಅವ್ರಿಗೆ? ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಅಂತಿರ್ತಾನೆ. ಆಗ ಗೋವಿಂದೇಗೌಡರು, ಭದ್ರಾ ತಾಳ್ಮೆ ತಗೋ, ಈಗಲೇ ಜಾಸ್ತಿ ಆಗಿದೆ, ಮತ್ತದನ್ನು ಜಾಸ್ತಿ ಮಾಡೋದು ಬೇಡ, ಸ್ವಲ್ಪ ತಾಳ್ಮೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಸುಮ್ಮನೆ ಬಿಡ್ತೀನಿ ಅವಳನ್ನು ಅವ್ರ ಅಪ್ಪನು ಅಂತ ಹೇಳಿ ಅವ್ರ ಮನೇಲಿರೋವಂಥ ಮುಚ್ಚನ ತಗೊಂಡು ಅವಳನ್ನು ಕೊಚ್ಚಾಕಕ್ಕೆ ಅಂತ ಹೇಳಿ ಆಚೆ ಹೋಗ್ತಾನೆ. ಅವನಿಂದ ಎಲ್ಲರೂ ಕೂಡ ಮನೆಯವರು ಕೂಡ ಓಡೋಗ್ತಾರೆ. ಓಡೋಗಿ ಶಿವರಾಮೇಗೌಡರು, ಭದ್ರಾ, ಮಚ್ಚಿಡಿದ ತಕ್ಷಣ ಸಮಸ್ಯೆ ಬಗೆಹರಿದು ಬಿಡಲ್ಲ, ಇನ್ನೂ ಜಾಸ್ತಿ ಆಗುತ್ತೆ, ಬಾಯಿ ಮುಚ್ಕೊಂಡು ಆ ಮಚ್ಚನ ಕೆಳಗಡೆ ಬಿಸಾಕು ಅಂತ ಹೇಳ್ತಾರೆ. ಆಗ ಸರಿ ಅಂದ್ಬಿಟ್ಟು ಅವನ ಮಚ್ಚನ ಕೆಳಗಡೆ ಬಿಸಾಕ್ತಿದ್ದಾನೆ. ಆವಾಗ ಸಾವಿತ್ರಿ ಹೇಳ್ತಿದ್ದಾಳೆ, ಏನೇ ಮತ್ತೆ ಬಂದಿದೆಯಾ ನಮ್ಮ ಮನೆ ಹತ್ರ? ನಿಮ್ಮ ಅಪ್ಪನಿಂದಾಗಿ ನಮ್ಮ ಮನೆ ಮಾನ ಮರ್ಯಾದೆ ಅಷ್ಟು ವರ್ಷದಿಂದ ಕಾಪಾಡ್ಕೊಂಬಂದಿರೋದೆಲ್ಲ ಹಾಳಾಯಿತು, ಮುಖ್ಯವಾಗಿ ನಮ್ಮ ಅಣ್ಣನ ನೆಮ್ಮದಿ ಹಾಳಾಗೋಗಿದೆ ಈ ಮನೆಯಲ್ಲಿ, ಮತ್ತೆ ಬಂದಿದೆಯಲ್ಲ, ನೀನು ನಾಚಿಕೆ ಆಗಲ್ವ ಮುಖ ಹೊತ್ಕೊಂಡು ಅಂತ ಅವಳು ಬೈತಿದ್ದಾಳೆ. ಆಗ ಅವ್ರ ಮಗಳು ವಿನಂತಿ ಕೂಡ, ಇನ್ನೇನು ಕವ ಬಂದಿರ್ತಾಳೆ, ಮತ್ತೆ ಕಣ್ಣೀರು ಹಾಕ್ಕೊಂಡು ಏನೋ ಒಂದು ಡ್ರಾಮಾ ಮಾಡ್ಕೊಂಡು ಬಂದಿರ್ತಾಳೆ, ನಮ್ಮ ಅಪ್ಪನಿಗೆ ಹಿಂಗೆ ಆಗೋಯ್ತು, ಜೈಲಿಗೆ ಕಳಿಸ್ಬೇಕಾಗುತ್ತೆ, ಕಾಪಾಡಿ ಅನ್ಕೊಂಡು ಬಂದಿರ್ತಾಳೆ ಅಂತ ಅವಳು ಅಂತಾಳೆ. ಇಲ್ಲಿ ಈಶ್ವರಿ ಕೂಡ ಬೈತಾ ಇದ್ದಾಳೆ ವಿದ್ಯಂಗಿನೇ. ಅದಾದ ನಂತರ ಭದ್ರ ಹೇಳ್ತಾ ಇದ್ದಾನೆ, ನಿಮ್ಮ ಅಪ್ಪನಿಂದ ಏನಾದರೂ ನಮ್ಮ ಅಪ್ಪನ ಹೆಸ್ರಿಗೆ ಕಳಂಕ ಬಂದರೆ ನಿಮ್ಮ ಅಪ್ಪನ ತಲೆ ಕತ್ತರಿಸೋದು ಯಾರಿಂದನೂ ಸಾಧ್ಯ, ತಲೆ ಕತ್ತರಿಸೋದು ನಿಲ್ಲಿಸೋದು ಯಾರಿಂದನೂ ಸಾಧ್ಯ ಇಲ್ಲ, ಭಗವಂತ ಬಂದರೂ ಸಾಧ್ಯ ಇಲ್ಲ ಅಂತ ಅವನು ಅಂತ ಇರ್ತಾನೆ. ಆಗ ಮೋಹನ ಬೈತಾಳೆ, ಭದ್ರ, ಯಾಕೆ ಎಲ್ಲರೂ ಹಂಗೆ ಒಂದೊಂದು ಮಾತಾಡ್ತಾ ಇದ್ದೀರಾ? ಅವಳು ಏನಕ್ಕೆ ಬಂದಿದ್ದಾಳೆ ಅಂತ ಫಸ್ಟು ಕೇಳೋದು ಕಲ್ತ್ಕೊಳ್ರಿ ನೀವು. ಎಲ್ಲ ಅವಳು ಸುಮ್ಮನೆ ಬಂದಿರಲ್ಲ, ಏನೋ ಒಂದು ರೀಸನ್ ಇರೋದಕ್ಕೆ ಬಂದಿರೋದು. ಅವಳು ಏನು ಹೇಳ್ತಾಳೆ ಅದನ್ನು ಫಸ್ಟು ಕೇಳಿಸ್ಕೊಳ್ಳಿ ಅಂತ ಮೋಹನ ಬೈತಾಳೆ. ಆಗೆಲ್ಲ ಸುಮ್ಮನೆ ಹಾಕ್ತಾರೆ. ಆಗ ವಿದ್ಯಾ ಹೇಳ್ತಾ ಇದ್ದಾಳೆ, ಮಾವಯ್ಯನಿಗೆ ಕಳಂಕ ಬರುತ್ತೆ ಅಂತ ನೀವು ಇಲ್ಲಿ ಯಾರೂ ಆತಂಕ ಪಡೋಂಥದ್ದು ಬೇಕಾಗಿಲ್ಲ, ಮಾವಯ್ಯನಿಗೆ ಎಲ್ಲ ಸರಿ ಹೋಗೋ ಥರ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಏನು ಮಾಡೋದಿಲ್ಲ, ನಿಮ್ಮಪ್ಪ ಮಾಡಾದ್ಮೇಲೆ ಈಗ ಯಾರು ಚಿಂತೆ ಮಾಡಬೇಡಿ, ಮಾವಯ್ಯನಿಗೇನೂ ಆಗಲ್ಲ ಅಂತ ಹೇಳ್ಕೊಂಬಂದಿದೆಯಾ, ನಾಚಿಕೆ ಆಗಲ್ವ ನಿನಗೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಮತ್ತೆ ಬೈತಾ ಇದ್ದಾಳೆ, ನನಗೆ ಇವತ್ತು ನಮ್ಮ ಮಾವನ ಹೆಸರು ಹೇಳ್ಕೊಂಡು ನಮ್ಮಪ್ಪ ದುಡ್ಡು ಇಸ್ಕೊಂಡಿರೋದು ಎಷ್ಟು ಸತ್ಯನೋ ಆ ಸತ್ಯ ನನಗೆ ಗೊತ್ತಾಗಿದ್ದೆ ಇವತ್ತು. ನಮ್ಮ ಮಾವಯ್ಯನ ಹೆಸರಿಗೆ ಕಳಂಕ ಬರೋದಕ್ಕೆ ನಾನು ಬಿಡಲ್ಲ. ನಮ್ಮ ಮಾವಯ್ಯ ಒಂದು ಕಪ್ಪು ಚುಕ್ಕಿ ಇದ್ದಂಗೆ ಬದುಕಿರೋರು, ಅಂಥ ಮನುಷ್ಯನಿಗೆ ನಾನು ಅನ್ಯಾಯ ಆಗೋದಕ್ಕೆ ಬಿಡ್ತೀನಿ. ಸತ್ಯದಾರಿ ನಡ್ಕೊಂಬಂದಿರೋರಿಗೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ, ಆ ಥರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಸಾವಿತ್ರಿ, ಈಗ ಬಂದ್ಬಿಟ್ಟವಳೆ ಇಲ್ಲಿ ಏನೇನೋ ಹೇಳ್ಕೊಂಡು ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಿದ್ದಾಳೆ, ನಾನು ಏನೇನೋ ಹೇಳ್ಕೊಂಡು ಬಂದಿಲ್ಲ, ಆಲ್ರೆಡಿ ಮಾಡಿ ಸತ್ಯಕ್ಕೆ ಜಯ ಸಿಗೋ ಥರ ಮಾಡಿನೇ ಇಲ್ಲಿಗೆ ಬಂದಿರೋದು ಸಾವಿತ್ರಿ ಅಮ್ಮ. ತಪ್ಪು ಮಾಡಿರೋ ವ್ಯಕ್ತಿ ನಮ್ಮಪ್ಪನ ನಾನು ಸ್ಟೇಷನ್ಗೆ ಒಪ್ಪಿಸ್ಬಿಟ್ಟೆ ನಾನು ಇಲ್ಲಿಗೆ ಬಂದಿರೋದು. ನಾನು ಹೋಗಿ ಸ್ಟೇಷನಲ್ಲಿ ಹೀಗೆ ಹೇಳಿದೆ, ನಾನು ಬಂದಿರೋದು ಸರ್ ಕಂಪ್ಲೇಂಟ್ ಕೊಡೋದಕ್ಕೆ, ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಪೊಲೀಸ್ ಹೇಳಿದ್ರು, ಸರಿ ಆಯಿತು, ಏನು ಕಂಪ್ಲೇಂಟು ಅಂತ ಕೇಳ್ತಾರೆ. ನಾನು ಹೇಳಿದ್ದೀನಿ, ಮಂತ್ರಿ ಶಿವರಾಮೇಗೌಡರು ಹೆಸರು ಹೇಳ್ಕೊಂಡು ಈ ಅಪ್ಪ ದುಡ್ಡನ್ನ ಜನಗಳ ಹತ್ರ ಇಸ್ಕೊಂಡು ತಿನ್ಕೊಂಡಿದ್ದಾರೆ ಅಂತ ಹೇಳಿದಾಗ ಪೊಲೀಸ್ ಕೇಳ್ತಾ ಇದ್ದಾರೆ, ಈ ವ್ಯಕ್ತಿಗೂ ನಿಮಗೂ ಮತ್ತು ಶಿವರಾಮೇಗೌಡರಿಗೂ ಏನು ಸಂಬಂಧ ಅಂತ ಕೇಳಿದಾಗ ನಾನು ಮಂತ್ರಿ ಶಿವರಾಮೇಗೌಡರು ಸೊಸೆ ಅಂತ ಹೇಳಿದೆ. ಅದಾದ ನಂತರ ಪೊಲೀಸ್ ಕೇಳ್ತಾ ಇದ್ದಾರೆ, ಮತ್ತು ಈ ವ್ಯಕ್ತಿಗೂ ನಿನಗೂ ಏನು ಸಂಬಂಧ ಅಂತ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ ಪೊಲೀಸರ್, ಇವರು ನನ್ನ ಸ್ವಂತ ಜನ್ಮ ಕೊಟ್ಟ ತಂದೆನೇ. ಆದರೆ ಅವ್ರಿಗೆ ಇವ್ರು ಏನು ಮಾಡಿದ್ದಾರೆ, ನಮ್ಮ ಮಾವಯ್ಯನಿಗೆ ಗೊತ್ತಿಲ್ಲಂಗೆ ಅವ್ರ ಹೆಸರನ್ನ ಬಳಸ್ಕೊಂಡು ಎಲ್ಲ ಕಡೆ ನಾನು ಅವ್ರ ಬೀಗ ನಿಮಗೆ ಕೆಲಸ ಕೊಡಿಸ್ತೀನಿ, ನಿಮ್ಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಜನಗಳ ಹತ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ಇಟ್ಕೊಂಡಿದ್ದಾರೆ.
ಅಂತ ಹೇಳ್ತಾರೆ. ಆಗ ಏನಪ್ಪ ಹೇಳ್ತೀಯ ನೀನು ಇದಕ್ಕೆ ಅಂತ ಚೆಲ್ವನ್ ಕೇಳ್ತಾರೆ ಪೊಲೀಸು. ಚೆಲ್ವ ಹೇಳ್ತಾ ಇದ್ದಾನೆ, ನನ್ನ ಮಗಳು ಹೇಳ್ತಾರದು ಅಕ್ಷರ ಸಹ ಸತ್ಯ ಸರ್. ನಾನು ದುಡ್ಡಿನ ಆಸೆಗೆ ಜೂಜಾಡೋಕ್ಕೋಸ್ಕರ ಶಿವರಾಮೇಗೌಡ್ರ ಹತ್ರ ದುಡ್ಡು ಇಸ್ಕೊಂಡು ಎಲ್ಲ ಖರ್ಚು ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದಕ್ಕೆ ಅವ್ರ ಹೆಸರು ಕಳಂಕ ಬರಬಾರ್ದು ಅಂತ ನಾನೇ ಶರಣಾಗಕ್ಕೆ ಬಂದಿದ್ದೀನಿ ಸರ್ ಅಂತ ಹೇಳ್ತಾರೆ. ಆಗ ವಿದ್ಯಾ, ನೋಡಿದ್ರೆ ಸರ್, ಈ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ನಮ್ಮ ಮಾವನಿಗೆ ಶಿಕ್ಷೆ ಆಗಬಾರ್ದು. ನಮ್ಮ ಮಾವನ ಮೇಲೆ ಯಾವ ಕಳಂಕನೂ ಬರಬಾರ್ದು. ಈ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಆಗ ಪೊಲೀಸು ಸರಿ ಆಯಿತು, ಇಲ್ಲಿ ಕಂಪ್ಲೇಂಟ್ ಬರೆದು ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಳ್ಳಿ, ಪೊಲೀಸ್ ಸ್ಟೇಷನಲ್ಲಿ ಕೇಸ್ನ ಫೈಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಪೊಲೀಸ್ ಕೇಸ್ನ ಫೈಲ್ ಮಾಡ್ತಾರೆ. ಅದಾದಮೇಲೆ ಚೆಲ್ವ ಅವ್ರ ಮಗಳು ಕೈ ಮುಗ್ದು ಕೇಳ್ತಾ ಇದ್ದಾನೆ, ಈ ಅಪ್ಪ ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ನನಗೆ ಗೊತ್ತು ಕಣವ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಸಲ ಕ್ಷಮಿಸ್ಬಿಡವ ಅಂತ ಹೇಳ್ತಾರೆ. ಆದರೂ ಕೂಡ ವಿದ್ಯಾ ಕ್ಷಮಿಸ್ದೆ. ಪೊಲೀಸರ್ ಅವ್ರನ್ನ ಜೈಲೊಳಗಡೆ ಹಾಕಿ ಅಂತ ಹೇಳ್ತಾರೆ. ಅವರು ಅವನನ್ನು ಕಸ್ಟಡಿ ಒಳಗಡೆ ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಆ ಊರಿನ ಜನಗಳು, ಚೆಲ್ವಂಗೆ ದುಡ್ಡು ಕೊಟ್ಟಿರೋ ಜನಗಳು ಕೂಡ ಅದೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಜನಗಳು ಹೇಳ್ತಾ ಇದ್ದಾರೆ, ನಾವು ಮಂತ್ರಿ ಶಿವರಾಮೇಗೌಡರ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಪೊಲೀಸ್ ಕೇಳ್ತಾರೆ. ಆಗ ಜನಗಳು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ತಮ್ಮ ಬೀಗ್ರ ಹತ್ರ ಮುಂದೆ ಕಳಿಸಿ ಶಿವರಾಮೇಗೌಡರು ನಮಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಲಂಚ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಓಹೋ, ಆ ವ್ಯಕ್ತಿ ಇವರೇನ ನೋಡಿ ಅಂತ ಹೇಳ್ತಾರೆ ಚೆಲ್ವನ್ ತೋರಿಸಿ. ಹೌದು ಇವರೇ ಅಂತ ಹೇಳ್ತಾರೆ. ಆಗ ಮತ್ತೆ ಕಂಪ್ಲೇಂಟ್ ತೊಗೊಳೋದಕ್ಕೆ ಆಗಲ್ಲ, ಆಲ್ರೆಡಿ ಇವ್ರ ಮೇಲೆ ಕೇಸ್ ಫೈಲ್ ಆಗಿದೆ. ಶಿವರಾಮೇಗೌಡರದ್ದು ಯಾವುದೇ ಕಿಮ್ಮಕ್ಕಿಲ್ಲ, ನಾನೇ ಜನಗಳ ಹತ್ರ ದುಡ್ಡು ತೊಗೊಂಡು ಬಳಸ್ಕೊಂಡಿರೋದು ಅಂತ ಅವ್ರಲ್ಲಿ ಶರಣಾಗಿದ್ದಾರೆ. ಇಲ್ಲಿ ಅವ್ರ ಮಗಳು ಕೂಡ ಬಂದು ಕೇಸ್ನ ಫೈಲ್ ಮಾಡಿದ್ದಾರೆ. ಶಿವರಾಮೇಗೌಡರದೇನೂ ತಪ್ಪಿಲ್ಲ, ಎಲ್ಲ ನಾನೇ ದುಡ್ಡು ತೊಗೊಂಡು ಖರ್ಚು ಮಾಡಿರೋದು ಅಂತ ಹೇಳ್ತಾರೆ. ಆಗ ಜನಗಳು ಹಂಗಂದ್ರೆ ಹೆಂಗೆ ನಂಬಿಡೋಕ್ಕಾಗುತ್ತೆ ಅಂತಾರೆ. ಆಗ ಪೊಲೀಸ್ ಬೈತಾ ಇದ್ದಾರೆ, ಹಂಗಂದ್ರೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಏನಾದರೂ ಸಾಕ್ಷಿ ಇದ್ರೆ ಹೇಳಿ, ಶಿವರಾಮೇಗೌಡರು ಪರವಾಗಿ ಅವ್ರ ಕೈಗೆ ದುಡ್ಡು ಕೊಟ್ಟಿರೋದು ಅಥವಾ ಏನಾದ್ರೂ ಅವ್ರ ಭರವಸೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಆಗ ಆ ಥರ ಏನೂ ಇಲ್ಲ ಪೊಲೀಸ್ ಸಾಹೇಬ್ರೆ ಅಂತ ಹೇಳ್ತಾರೆ. ಆಗ ಪೊಲೀಸ್ ಬೈದು ಕಳಿಸ್ತಾರೆ. ಮತ್ತೆ ಮನೆಗೆ ಹೋಗ್ತಾ ಇರಿ ನೀವು ಅಂತ ಹೇಳಿ ಅಲ್ಲಿಂದ ಜನಗಳನ್ನೂ ಕೂಡ ವಾಪಸ್ ಕಳಿಸ್ತಾರೆ. ಅದಾದ ನಂತರ ವಿದ್ಯೆ ಹೇಳ್ತಾ ಇದ್ದಾಳೆ, ನೋಡಿ ಸರ್, ಇಲ್ಲಿ ನಾನು ನಮ್ಮ ಮಾವನ್ನ ಕಾಪಾಡಬೇಕು ಅಂತ ಏನೂ ಬಂದಿಲ್ಲ. ನಿಜವಾಗ್ಲೂ ನಮ್ಮ ಮಾವ ಶಾನೆ ಪ್ರಾಮಾಣಿಕ ವ್ಯಕ್ತಿ, ಆ ಪ್ರಾಮಾಣಿಕತೆಗೆ ಮೋಸ ಆಗಬಾರ್ದು ಅಂತ ನಾನು ಇಲ್ಲಿ ಕೇಳ್ಕೊಳಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಪೊಲೀಸ್ ಕೂಡ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತು ಮಂತ್ರಿ ಶಿವರಾಮೇಗೌಡರು ಹೇಗೆ ಅಂತ ಬಿಡಮ್ಮ ಅಂತ ಹೇಳ್ತಾರೆ. ಸರಿ ಪೊಲೀಸ್ ಸಾಹೇಬ್ರೆ, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಬಂದೆ ನಾನು. ಗೊತ್ತಾಯ್ತಾ, ಈಗಾದರೂ ನಮ್ಮ ಅಪ್ಪನಿಗೆ ನಾನು ಶಿಕ್ಷೆ ಕೊಡಿಸೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ತಪ್ಪು ಮಾಡಿದವರು ಯಾವತ್ತೂ ಶಿಕ್ಷೆ ಅನುಭವಿಸ್ಲೇಬೇಕು. ನಾನಿರೋವರೆಗೆ ನಮ್ಮ ಮಾವಯ್ಯನಿಗೆ ಒಂದು ಕಪ್ಪು ಚುಕ್ಕಿ ಬರೋದಕ್ಕೂ ಬಿಡಲ್ಲ, ಒಂದು ಕಳಂಕ ಬರೋದಕ್ಕೂ ಬಿಡಲ್ಲ. ನಮ್ಮ ಮಾವಯ್ಯ ಏನು ಅಂತ ಈಗ ಪ್ರಪಂಚಕ್ಕೆ ಗೊತ್ತಾಗಿದೆ, ನಮ್ಮ ಮಾವಯ್ಯಿಂದ ಏನೂ ತಪ್ಪಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಚಿತ್ರ, ಓಹೋ ಹಿಂಗೆ ಮಾಡಿದೆ ಅಂತ ಇಲ್ಲಿ ಬಿಲ್ಡಪ್ ತೊಗೊಳಕ್ಕೆ ಬಂದಿದ್ಯಾ ನೀನು ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಿದ್ದಾಳೆ, ನೋಡು ಚಿತ್ರಕ್ಕ, ನಾನು ಬಿಲ್ಡಪ್ ತೊಗೊಳಕ್ಕೆ ಬಂದಿಲ್ಲ ಇಲ್ಲಿ. ಎಷ್ಟೇ ಆದ್ರೂ ನಾನು ಚೆಲ್ವ ಅವರ ಮಗಳು, ನಮ್ಮಪ್ಪ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಈ ಮನೆಯವ್ರಿಗೆ ಆತಂಕ ಪಡಬೇಡಿ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಬಂದೆ ಅಷ್ಟೇ. ಗೊತ್ತಾಯ್ತಾ ಮಾವ, ನಿಮ್ಮ ಕೈಲಿ ಸಾಧ್ಯ ಆದರೆ ನನ್ನನ್ನು ಕ್ಷಮಿಸ್ಬಿಡಿ ಮಾವ. ಕೈ ಮುಗಿದು ನಿಂತ್ಕೊತಾಳೆ. ಆದರೆ ಶಿವರಾಮೇಗೌಡರು ಏನೂ ಮಾತಾಡಲ್ಲ. ಸರಿ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ಅದಾದ ನಂತರ ಈಶ್ವರಿ ಮನಸಲ್ಲೇ ಬೈಕೊತಾ ಇದ್ದಾಳೆ, ಅಯ್ಯೋ ಮೂರಡಿ, ಈಗಲಾದರೂ ಸಚಿವ ಸ್ಥಾನ ಹೋಯ್ತದೆ ಇವಂದು ಅಂತ ನಾನು ಖುಷಿ ಪಟ್ಟಿದ್ರೆ ಎಲ್ಲ ಬಂದು ಹಾಳು ಮಾಡಿಬಿಟ್ಟಲೆ ಅಂತ ಅವಳು ಮನಸಲ್ಲೇ ಬೈಕೊತಾ ಇದ್ದಾಳೆ. ಸಾವಿತ್ರಿ ಕೂಡ, ಅಣ್ಣ ನೋಡ್ದ ಅಣ್ಣ, ನಾನು ಹೆಂಗೆ ನಮ್ಮ ಅಪ್ಪನ ಜೈಲಿಗೆ ಹಾಕ್ಸ್ಬಿಟ್ಟೆ ಅಂತ ಜಂಬ ಕೊಚ್ಕೊಳಕ್ಕೆ ಬಂದಿದ್ದಾಳೆ, ಅದು ನಿನ್ನ ಮುಂದೆನೆ ಅಂತ ಹೇಳ್ತಿದ್ದಾಳೆ. ಆಗ ಚಿತ್ರ ಹೇಳ್ತಿದ್ದಾಳೆ, ಅಲ್ಲ ಉಂಕಣವ ನೋಡು, ಅವಳು ಎಷ್ಟು ಜಂಬ ಕೊಚ್ಕೊತಾಳೆ ಬಂದ್ಬಿಟ್ಟು ಇಲ್ಲಿ. ನನಗೆ ವಿಷಯನೇ ಗೊತ್ತಿಲ್ಲ, ನಮ್ಮಪ್ಪ ದುಡ್ಡು ತೊಗೊಂಡಿರೋದು ನನಗೆ ಗೊತ್ತಾಗಿರೋದು ಇವತ್ತು, ಹಂಗೆ ಹಿಂಗೆ ಅಂತೆಲ್ಲ ಬಂದು ಇಲ್ಲಿ ಸುಳ್ಳೆಲ್ಲ ಹೇಳೋಗ್ತಾಳೆ ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡರು, ಸಾವಿತ್ರಿ ನೀನು ಸಾಕು ನಿಲ್ಲಿಸು, ಇವಾಗ ಅದ್ರ ಬಗ್ಗೆ ಮಾತಾಡೋದೇನು ಬೇಡ. ಬೀದಿನಲ್ಲಿ ಮಾತಾಡಿ ಏನು ಪ್ರಯೋಜನ, ಮನೆಯಲ್ಲಿ ಮಾತಾಡಿದ್ರೆ ಆಯಿತು, ಅದ್ರ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ, ಈಗೆಲ್ಲ ಇಲ್ಲಿ ಕ್ಲಿಯರ್ ಆಗೈತೆ, ಬಿಟ್ಟಾಕಿ ಅಂತ ಹೇಳಿ ಎಲ್ಲ ಮನೆ ಒಳಗಡೆ ಹೋಗ್ತಾರೆ. ಇಲ್ಲಿ ಅಜ್ಜಮ್ಮ, ತಾಯಿ ಹುಲಿಕೇರಮ್ಮ, ಕಾಪಾಡ್ಬಿಟ್ಟೆ ಕಣವ ನೀನು, ನನ್ನ ಮನೆ ಕಷ್ಟ ಬೆಂಕಿ ಹಂಗೆ ಹತ್ಕೊಂಡು ಉರಿತಾ ಇದ್ದಿದ್ದನ್ನ ಹಂಗೆ ಹೋಗಂಗೆ ಮಾಡಿಬಿಟ್ಟೆ. ನೋಡ್ದ ಮೋಹನ, ನಿನ್ನ ಸೊಸೆ ಜಾಣೆ, ತುಂಬ ಜಾಣತನದಿಂದ ಈ ಸಮಸ್ಯೆನ ಪರಿಹರಿಸ್ಬಿಟ್ಲು. ವಿದ್ಯೆ ಜೊತೆಗೂ ಬುದ್ಧಿ ಬೇಕು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಲು ಕಡೆ ಮೋಹನ ಅಂತಾರೆ. ಆಗ ಮೋಹನ, ಹ್ಞೂ ಅತ್ತೆ, ಇನ್ನೂ ನಿಮ್ಮ ಮನೆ ಸೊಸೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಲು ನನ್ನ ಸೊಸೆ ಅಂತ ಇಲ್ಲಿ 3 ಜನನೂ ಖುಷಿ ಪಡ್ತಾ ಇದ್ದಾರೆ. ಮತ್ತಿಲ್ಲಿ ನಾಳಿನ ಎಪಿಸೋಡ್ನಲ್ಲಿ ಲಾಯರ್ ಮನೆ ಹತ್ರ ಬಂದಿದ್ದಾರೆ. ನೋಡಿ, ನಾವು ಇವಾಗ ಡಿವೋರ್ಸ್ಗೆ ಬಲವಾದ ಕಾರಣ ಕೊಡಲೇಬೇಕು, ಏನು ಕೊಡೋದು ಅಂತ ಕೇಳ್ತಿರ್ತಾರೆ. ಆಗ ಸಾವಿತ್ರಿ, ಅಯ್ಯೋ ಅವಳು ಹೊಟ್ಟೆಲಿ ಇಟ್ಟಿರೋ ಮಗು ಕೂಡ ನಮ್ಮ ಭದ್ರಂದಲ್ಲ, ಅವಳು ಬೇಜಾನ್ ಜನ ಜೊತೆ ಸಂಬಂಧ ಇದೆ, ಅದು ಅವ್ರದ್ದಿರ್ಬೋದು ಮಗು ಅಂತ ಹೇಳೋಣ ಅಂತಾರೆ. ಆಗ ಭದ್ರಂಗೆ ಕೋಪ ಬಂದ್ಬಿಡುತ್ತೆ. ಅತ್ತೆ, ನೀನು ಇನ್ನೊಂದ್ಸಲಿ ಅವಳ ಬಗ್ಗೆ ಮಾತಾಡಕೂಡ್ದು, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿನಗಿಲ್ಲ, ಆ ಮಗು ಬಗ್ಗೆ ಮಾತಾಡಕೂಡ್ದು ನೀನು ಅಂತ ಅವಳ ಮೇಲೆ ರಾಂಗ್ ಆಗಿಬಿಡ್ತಾನೆ ವಿದ್ಯಾ ಮೇಲಿನ ಪ್ರೀತಿಯಿಂದ. ಇದಿಷ್ಟು ಬಂದು ಇವತ್ತಿನ ಶುಕ್ರವಾರದ ಸಂಚಿಕೆಯ ಮುದ್ದು ಸೊಸೆ. ಫ್ರೆಂಡ್ಸ್, ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.